ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯನ್ನು ತಂದಿದ್ದೀನಿ. ಅದು ಏನು ಅಂದರೆ, ಹಣನ ನಾವು ಯಾವಾಗಲೂ ಅದು ನಮ್ಮ ಹತ್ರ ಬರೋ ವೇಸ್ ತುಂಬ ಈಸಿಯಾಗಿರುತ್ತೆ ಅಂತ ನಾವು ಡೈಜೆಸ್ಟ್ ಆಗಬೇಕು, ನಾವು ಅರ್ಥ ಮಾಡ್ಕೊಬೇಕು, ನಾವು ರಿಯಲೈಸ್ ಆಗಬೇಕು. ಅದು ಹೇಗೆ ಅಂದರೆ, ಹಣ ಅನ್ನೋದು ನಮಗೆ ಸಂಪಾದನೆ ಮಾಡೋದು ತುಂಬ ಈಸಿ, ಹಣ ಅನ್ನೋದು ನನ್ನ ಹತ್ರ ತುಂಬ ಸುಲಭವಾಗಿ ಬರುತ್ತೆ ಅಂತ ನಾವು ನಂಬ್ಕೊಂಡು ನಮ್ಮ ಇನ್ನರ್ ಮೈಂಡ್ನ ನಂಬಿಸ್ಬೇಕು, ಸಬ್ಕಾನ್ಷಿಯಸ್ ಮೈಂಡ್ನ ನಂಬಿಸ್ಬೇಕಾಗುತ್ತೆ. ಅದು ಯಾಕೆ ಅನ್ನೋದು ಕೂಡ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿದ್ರೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನೋದು ನಿಮಗೆ ಅರಿವಾಗುತ್ತೆ. ಅದನ್ನು ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ದಿನನಿತ್ಯದ ಚರ್ಚೆನಲ್ಲಿ ಅಥವಾ ನೀವು ಬಯಸೋ ಒಂದು ಇಚ್ಛೆಗಳಲ್ಲಿ ಈ ಒಂದು ಸೆಂಟೆನ್ಸ್ನ ಹೇಳ್ಕೊಳ್ಳೋದ್ರಿಂದ ನಿಮಗದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡಿ, 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ. ಅದು ಹೇಗೆ ಅಂದರೆ, ಈಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗಲ್ಲ. ನಾವು ಈಸಿಯಾಗಿ ಬೇಕು ಅಂದರೆ ಅದು ಈಸಿಯಾಗಿ ತಂದುಕೊಡುತ್ತೆ, ಮಲ್ಟಿ ಸೋರ್ಸ್ ಬೇಕು ಅಂದರೆ ಮಲ್ಟಿ ಸೋರ್ಸ್ ತಂದುಕೊಡುತ್ತೆ. ಆದರೆ ಆ ಸಂದೇಶವನ್ನು ಕ್ಲಿಯರ್ ಆಗಿ ಯೂನಿವರ್ಸ್ಗೆ ತಲುಪಿಸ್ಬೇಕು. ಯಾಕೆ ಅಂತೀರಾ? ಅದು ಗೊಂದಲ, ಅದಕ್ಕೆ ಕನ್ಫ್ಯೂಷನ್ಸ್ ಅನ್ನೋದು ಕ್ರಿಯೇಟ್ ಮಾಡಬಾರ್ದು. ಕನ್ಫ್ಯೂಷನ್ಸ್ನ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ಡಿಸ್ಟರ್ಬ್ ಆಗುತ್ತೆ. ನಿಮ್ಮ ಒಂದು ಥಾಟ್ಸ್ನ ನೀವು ಡಿಸ್ಟರ್ಬ್ ಮಾಡಿ ತಿಳಿಸ್ತಿದ್ರೆ ಅದು ಡಿಸ್ಟರ್ಬ್ ಆಗಿ ನಿಮಗೆ ರಿಸಲ್ಟ್ ಕೊಡೋದ್ರಲ್ಲಿ ಡಿಸ್ಟರ್ಬ್ ಆಗುತ್ತೆ. ಆವಾಗ ನೀವೇನು ಅನ್ಕೊಂತೀರ? ಯೂನಿವರ್ಸ್ನ ಬೈಕೊಂತೀರ, ನಾನು ಅನ್ಕೊಂಡಿದ್ದು ಬೇರೆ, ನನಗೆ ಬಂದಿರೋದು ಬೇರೆ ಅಂತ. ಸೊ ಪಿಚ್ ಮಾಡೋ ವಿಧಾನ, ಪಿಚ್ ಅಂತೀವಲ್ಲ, ಈ ಪಿಚ್ ಮಾಡೋ ವಿಧಾನ ಅನ್ನೋದು ಕ್ಲಿಯರ್ ಆಗಿ ಇರಬೇಕು. ಓಕೆ? ಯಾಕಂದರೆ ನಾವು ಹಣ ಸುಲಭವಾಗಿ ಬರುತ್ತೆ ಅಂದರೆ ಸುಲಭವಾಗಿ ಬರುತ್ತೆ, ನಾನು ಹಣ ಕಷ್ಟಪಟ್ಟರೆ ನನಗೆ ಬರೋದು ಅಂತ ಕೆಲವರು ವಿತಂಡವಾದ ಮಾಡ್ತಾ ಇರ್ತಾರೆ. ಅಂಥವರು ಕಷ್ಟಪಟ್ಟರೆ ಹಣ ನೋಡ್ಲಿಕ್ಕೆ ಸಾಧ್ಯ. ಓಕೆನಾ? ಏನೊಂದು ನಾವು ಅನ್ಕೊಂಡಂಗೆ ಅದು ಬಿಲೀವ್ ಮಾಡ್ಬೇಕಷ್ಟೇ. ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೆ ನಾವೇ ಎಷ್ಟೋ ಸಲ ಮಾತಾಡಿರ್ತೀವಿ, ಆ ಮಾತುಗಳೇ ನಮಗೆ ಇಲ್ಲಿ ರಿಸಲ್ಟ್ ಆಗಿ ಬರುತ್ತೆ. ಸೊ ಹಾಗಾಗಿ ಯೂನಿವರ್ಸ್ನ ನಿಮ್ಮ ಥಾಟ್ಸ್ನ ಬಿಡುಗಡೆ ಮಾಡೋದ್ರಲ್ಲಿ, ಅದಕ್ಕೆ ಪಿಚ್ ಮಾಡೋದ್ರಲ್ಲಿ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡಬಾರ್ದು. ಫುಲ್ ಕ್ಲಾರಿಟಿಯಾಗಿ ಆ ಸೆಂಟೆನ್ಸ್ ಏನು ಅನ್ನೋದು ಕ್ಲಾರಿಟಿಯಾಗಿ ನಿಮ್ಮ ಥಾಟ್ಸ್ನ ಬಿಡುಗಡೆ ಮಾಡಬೇಕು. ಮತ್ತು ಯಾವಾಗಲೂ ನಾನು ಸಂಪೂರ್ಣತ್ವ ಹೊಂದಿದ್ದೀನಿ ಅನ್ನೋ ಥರ ತುಂಬಿ ಇರೋ ಫೀಲಲ್ಲಿ ನೀವಿರಬೇಕು. ಸಂಪೂರ್ಣತ್ವ ಹೊಂದಿದ್ದೀನಿ ಅನ್ನೋ ಫೀಲಲ್ಲಿ ನೀವಿರಬೇಕು. ದೊಡ್ಡವರು ಇದಕ್ಕೆ ಬದಲಾಗಿ ಏನು ಹೇಳ್ತಾರೆ? ಇರೋದ್ರಲ್ಲಿ ತೃಪ್ತಿ ಪಡಬೇಕು ಅಂತ. ಇರೋದ್ರಲ್ಲಿ ತೃಪ್ತಿ ಹೇಗೆ? ನಾವು ಸಂತೋಷವಾಗಿದ್ದೀವಿ ಅಂದ್ಕೊಂಡ್ರೆ ತೃಪ್ತಿ ಆಗೋಕ್ಕಾಗುತ್ತೆ. ಆ ಸಂತೋಷ ಎಲ್ಲಿಂದ ಬರುತ್ತೆ? ಸಂಪೂರ್ಣತ್ವವಾಗಿ ನಮ್ಗೆ ಏನು ಬೇಕೋ, ನಾನು ಇರೋದ್ರಲ್ಲಿ ಆರಾಮಾಗಿದ್ದೀನಿ ಅಂತ ಅಂದ್ಕೊಂಡಾಗೆ ಅದು ಸಂಪೂರ್ಣತ್ವ. ಅಂದರೆ ಇಷ್ಟುವರೆಗೂ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು ಹೇಳಬೇಕು, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು, ಆ ಥಿಂಗ್ಸ್ ನಮ್ಮ ಜೊತೆ ಇರೋದಕ್ಕೆ ಥ್ಯಾಂಕ್ ಯು ಹೇಳಬೇಕು. ಕೃತಜ್ಞತೆ ಭಾವನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗಿರೋ ವ್ಯಕ್ತಿಗಳು, ವಸ್ತುಗಳು, ಕಾಲ ಏನೇ ಆಗಿದ್ರು ಅದಕ್ಕೆಲ್ಲ ಕೃತಜ್ಞತೆ ಅನ್ನೋದು ಹೇಳಬೇಕು. ಸೊ ನಮ್ಮ ಇಲ್ಲಿ ಋಷಿಗಳು ಕೂಡ ಈ ಒಂದು ಪದವನ್ನು ಈ ರೀತಿ ಹೇಳಿದ್ದಾರೆ. ಏನು ಅಂದರೆ, ಸಂಪೂರ್ಣತ್ವ ಬಗ್ಗೆ ನಾವು ಸಂಪೂರ್ಣವಾಗಿ ಇದ್ದೀವಿ ಅಂತ ಕನ್ಸಿಡರ್ ಮಾಡಿದ್ರೇ ಸಂಪೂರ್ಣತ್ವವನ್ನು ನಾವು ಇಲ್ಲಿ ಫೀಲ್ ಮಾಡೋಕ್ಕಾಗುತ್ತೆ. ಅದು ಹೇಗೆ ಅಂದರೆ, ಪೂರ್ಣತ್ವ ಹೊಂದಿರಬೇಕು. ಪೂರ್ಣತ್ವ ಹೊಂದಿದ್ದೀವಿ ಅನ್ನೋದು ನಮ್ಮನ್ನು ನಾವು ಬಿಲೀವ್ ಮಾಡ್ಕೋಬೇಕು. ಅದು ಹೇಗೆ ಅಂದರೆ, ಪೂರ್ಣಮದ ಪೂರ್ಣಸ್ಯ ಪೂರ್ಣಮದಸ್ಯ ಚ. ಅಂದರೆ ಇಲ್ಲಿ ಪೂರ್ಣಮದ ಪೂರ್ಣಸ್ಯ ಪೂರ್ಣಮದಸ್ಯ ಚ ಅಂದರೆ ಮದಸ್ಯ ಅಂದರೆ ಏನಂದರೆ, ನಾವು ಸಂಪೂರ್ಣವಾಗಿ ಹೊಂದಿದ್ದೀವಿ ಅಂತ ನಮ್ಮನ್ನು ನಾವು ಬಿಲೀವ್ ಮಾಡಿಕೊಂಡು ನಮ್ಮ ಇನ್ನರ್ ಮೈಂಡ್ನ ನಂಬಿಸಿದ್ರೆ ಅವಾಗ ನಾವು ಸಂಪೂರ್ಣತ್ವ ಹೊಂದಿದ್ದೀವಿ ಅಂತ ಅರ್ಥ. ಅದನ್ನು ಬಿಲೀವ್ ಮಾಡುತ್ತೆ, ನಮಗೆ ನಾವು ಬಿಲೀವ್ ಮಾಡ್ತೀವಿ. ಅವಾಗ ನಮ್ಗೆ ಏನು ಬೇಕು ಎಲ್ಲ ಆ್ಯಡ್ ಆಗುತ್ತೆ. ಸಂಪೂರ್ಣತ್ವ ಹೊಂದಿರೋದಕ್ಕೆ ಏನೆಲ್ಲ ಬೇಕು? ಹಣ, ಸಂಪತ್ತು, ಖುಷಿ, ಪ್ರೀತಿ, ಒಳ್ಳೆ ಲ್ಯಾವಿಶ್ನೆಸ್ಸು, ಒಳ್ಳೆ ಹೆಸರು ಎಲ್ಲ ನಮ್ಮ ಹತ್ರಕ್ಕೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕಂತಾನೆ ಈ ಒಂದು ಸೆಂಟೆನ್ಸ್ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ, ಪ್ರತಿನಿತ್ಯ ಹೇಳ್ಕೊಳ್ಳಿ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಹೇಳ್ಕೊಳ್ಳಿ. ಪ್ರತಿನಿತ್ಯ ಈ ಒಂದು ಸೆಂಟೆನ್ಸ್ನ ಹೇಳ್ಕೊಳೋದು ಭಾರಿ ಕಷ್ಟ ಏನಿಲ್ಲ. ಒಂದು ಸೆಂಟೆನ್ಸ್ನ ಹೇಳ್ಕೊಳೋದು ಕಷ್ಟ ಏನಿಲ್ಲ. ಸೊ ಈ ಒಂದು ಸೆಂಟೆನ್ಸ್ನ ನೀವು ಹೇಳ್ಕೊಂಡು ನಿಮ್ಮ ಯೂನಿವರ್ಸ್ಗೆ ನೀವು ಈ ಸಂದೇಶವನ್ನು ಬಿಡುಗಡೆ ಮಾಡಬೇಕು. ಏನು? ನಿಮ್ಮ ಥಾಟ್ಸ್ ಅನ್ನೋದು ಪಾಸಿಟಿವ್ ಆಗಿ, ವಿತೌಟ್ ಫೇಲ್, ವಿತೌಟ್ ಡೌಟ್, ವಿತ್ ಕ್ಲಾರಿಟಿ, ಕನ್ಫ್ಯೂಷನ್ ಇಲ್ಲದೆ ಕ್ಲಾರಿಟಿಯಿಂದ ನಿಮ್ಮ ಇಷ್ಟಾರ್ಥಗಳನ್ನು ಬಿಡುಗಡೆ ಮಾಡಬೇಕು. ಓಕೆ?
ಈ ಒಂದು ವಾಕ್ಯವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ. ಎವ್ರಿಥಿಂಗ್ ಈಸ್ ಪಾಸಿಬಲ್. ಅದು ನೀವು ನಂಬಿದ್ರೇ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂದ್ಕೊಂಡ್ರೆ ನಂಬಿಸ್ಬೇಕಾಗುತ್ತೆ. ಇಲ್ಲಿ ಯೂನಿವರ್ಸು ನೀವು ಹೇಳೋದನ್ನೇ ಕೇಳುತ್ತೆ. ಹಾಗಾಗಿ ಮತ್ತೆ ಬೇರೆಯವರು ಡೆವಲಪ್ ಆಗ್ತಾ ಇರ್ತಾರಲ್ಲ, ಅದು ನೋಡಿ ಹೊಟ್ಟೆ ಕಿಚ್ಚು ಬೀಳಬಾರ್ದು. ಈರ್ಷ್ಯೆ, ಅಸೂಯ ಮತ್ತೆ ಕೊರಗೋದು, ಇದರಿಂದ ಲಾಭ ಏನಿಲ್ಲ, ನಷ್ಟನೇ ಆಗುತ್ತೆ. ಅದರಿಂದ ನಾವು ಏನು ಮಾಡ್ತೀವಿ ಅಂದರೆ ಯೂನಿವರ್ಸ್ಗೆ ಒನ್ ಕೈಂಡ್ ಆಫ್ ಡಿಸ್ಟರ್ಬ್ನ ಕ್ರಿಯೇಟ್ ಮಾಡ್ತೀವಿ, ಒಂದು ನೆಗೆಟಿವ್ ಥಾಟ್ಸ್ನ ಬಿಡುಗಡೆ ಮಾಡ್ತೀವಿ. ಅವಾಗ ನಮ್ಮ ರಿಸಲ್ಟ್ಗೆ ಅಡ್ಡಿ ಆಗುತ್ತೆ. ನಾವು ಒಳ್ಳೊಳ್ಳೆ ಸೆಂಟೆನ್ಸ್ನ ಹೇಳ್ಕೊಂಡಿರ್ತೀವಿ, ನಾನು ಸಂಪೂರ್ಣತ್ವ ಹೊಂದಿರೋ ಜೀವನವನ್ನು ನಡೆಸ್ತಾ ಇದ್ದೀನಿ, ನಾನು ಹಣವನ್ನು ಈಸಿಯಾಗಿ ಅಟ್ರಾಕ್ಟ್ ಮಾಡ್ತೀನಿ, ಅನೇಕ ಮಾರ್ಗಗಳಿಂದ ನನಗೆ ಸಂಪತ್ತು ಬರ್ತಾ ಇದೆ, ಅದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕೃತಜ್ಞತೆ ಹೇಳ್ತಾ ಇದ್ದೀನಿ, ಎಲ್ಲ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಜೊತೆಗೆ ಈರ್ಷೆ ಪಡೋದು, ಅಸೂಯೆ ಪಡೋದು, ಬೇರೆಯವ್ರನ್ನ ನೋಡಿಬಿಟ್ಟು ಜಲಸ್ ಫೀಲ್ ಆಗೋದು, ಇವೆಲ್ಲ ಮಾಡೋದ್ರಿಂದ ನಿಮ್ಮ ಒಂದು ಥಾಟ್ಸ್ಗೆ ಅಂದರೆ ನಿಮ್ಮ ಒಂದು ಇಷ್ಟಾರ್ಥಗಳಿಗೆ ಇಲ್ಲಿ ನಿಮಗೆ ರಿಸಲ್ಟ್ ಕೊಡೋದಕ್ಕೆ ಅಡ್ಡಿ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಬೇರೆಯವ್ರನ್ನ ನೋಡಿಬಿಟ್ಟು ಒಬ್ಬರು ಒಂದೆರಡು ಸ್ಟೆಪ್ ಮುಂದುವರಿತಾ ಇದ್ದಾರೆ ಅಂದರೆ ಅದಕ್ಕೆ ಅಪ್ರಿಷಿಯೇಷನ್ ಕೊಡ್ರಿ, ಖುಷಿ ಪಡ್ರಿ. ಎಷ್ಟು ಚೆನ್ನಾಗಿ ಇವರು ಡೆವಲಪ್ ಆಗ್ತಾ ಇದ್ದಾರೆ ಅನ್ನೋದು ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ನೋಡಿದ್ರೆ ಎಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತೀರಾ, ಅಷ್ಟು ಒಂದು ಖುಷಿನ ನೀವು ಅವರಿಗೆ ತಿಳಿಸಿ, ಅಪ್ರಿಷಿಯೇಷನ್ ಕೊಡಿ. ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಹೇಳಿದ್ದೀನಿ, ಆದಷ್ಟು ಅಪ್ರಿಷಿಯೇಷನ್ ಕೊಡೋದು ಕಲ್ತ್ಕೊಬೇಕು. ಆವಾಗಲೇ ನಮ್ಮ ಲೈಫಲ್ಲಿ ಅಂಥ ಒಂದು ಅವಕಾಶಗಳು ಬರ್ತವೆ, ತಾನಾಗಿ ತಾನು ಹುಡ್ಕೊಂಡು ಬರ್ತವೆ ಅಂತ. ಸೊ ಹಾಗಾಗಿ ಯಾರಾದರೂ ಒಂದು ಮುಂದುವರಿತಾ ಇದ್ರೆ ಅವ್ರು ಕಾಲು ಎಳಿಯೋಕ್ಕೂ ನೋಡಬಾರ್ದು, ಅದೂ ತಪ್ಪು. ಜೊತೆಗೆ ಈರ್ಷೆ ಪಡೋದು, ಅಸೂಯೆ ಪಡೋದು ಇವೆಲ್ಲನೂ ಮಾಡ್ಕೋಬಾರ್ದು. ಜಲಸ್ ಫೀಲ್ ಆಗೋದು ಇವೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಲೈಫಲ್ಲಿ ಅದೇ ರಿಸಲ್ಟ್ ಬರುತ್ತೆ. ನಾವು ಬೇರೆಯವ್ರ ಜೀವನದಲ್ಲಿ ಅದನ್ನು ಬಯಸ್ತಾ ಇರ್ತೀವಿ. ಓ ಇವನೇನಪ್ಪ ಇಷ್ಟು ಮೆರಿತಾ ಇದ್ದಾನೆ, ಇದ್ದಕ್ಕಿದ್ದು ಮೇಲೆ ಬಂದ್ಬಿಟ್ನು, ನಾವು ನೋಡಿದ್ರೆ ಹಿಂಗೆ ಇದೀವಲ್ಲ ಅಂದರೆ ನೀವು ಅಲ್ಲೇ ಇರ್ತೀರ, ನಿಮ್ಮ ಬಾಯಲ್ಲೇ ಬಂದ್ಬಿಡ್ತದೆ ಆ ಮಾತುಗಳು, ಅದು ನಿಜ ಆಗೋಗುತ್ತೆ. ಅವ್ರು ಇನ್ನೂ ಮೇಲೆ ಮೇಲೆ ಹೋಗ್ತಾ ಇರ್ತೀರ, ಯಾಕಂದರೆ ನೀವು ಅಂತ ಇದ್ದೀರಲ್ಲ, ಇವರೇನಪ್ಪ ಇಷ್ಟು ಬೇಗ ಡೆವಲಪ್ ಆಗೋದ್ರು ಅಂತ. ಅದು ಒಳ್ಳೆಯದಿಂದ ಹೇಳಬೇಕು. ತುಂಬ ಚೆನ್ನಾಗಿ ಮೇಲೆ ಬಂದಿದ್ದಾರೆ, ನನಗೆ ತುಂಬ ಖುಷಿ ಆಯಿತು, ನಾವು ಈ ರೀತಿ ಡೆವಲಪ್ ಆಗ್ತಾ ಇದ್ದೀವಿ, ದಿನನಿತ್ಯದ ನಮ್ಮ ಜೀವನದಲ್ಲಿ ಒಳ್ಳೆ ದುಡ್ಡು ನೋಡ್ತಾ ಇದ್ದೀವಿ, ನನಗೆ ಸಿಗೋ ಪ್ರತಿಯೊಂದು ಅವಕಾಶವನ್ನು ಸದುಪಯೋಗ ಮಾಡ್ಕೊತಾ ಇದ್ದೀವಿ, ಮಲ್ಟಿ ಸೋರ್ಸ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ, ಇವರು ನಮ್ಮಂಗೆ ಡೆವಲಪ್ ಆಗ್ತಾ ಇದ್ದಾರಪ್ಪ ಅಂತ ನಿಮ್ಮ ಒಳಗಡೆ ಮನಸ್ಪೂರ್ವಕವಾಗಿ ಹೇಗೆ ಅಂತರಾಳದಿಂದ ಬರಬೇಕು ಆ ಒಂದು ಥಾಟ್ಸ್ ಅನ್ನೋದು ಮೇಲ್ನೋಟಕ್ಕೆ ಅವ್ರನ್ನ. ಸೊ ಈ ರೀತಿ ಬೇರೆಯವರು ಒಂದು ಏಳಿಗೆ ಏನಾರ ಇದ್ದರೆ ಅವ್ರಿಗೆ ನೀವು ಒಳ್ಳೆ ರೀತಿ ಜೊತೆಗೆ ಹೇಳಿದ್ನಲ್ಲ, ಈಗ ಹೇಳಿರೋ ಈ ಸೆಂಟೆನ್ಸ್ನ ಯಾವಾಗಲೂ ಹೇಳ್ಕೊಳ್ಳಿ. ಎಸ್ ಎವ್ರಿಥಿಂಗ್ ಈಸ್ ಪಾಸಿಬಲ್, ಈ ಸೆಂಟೆನ್ಸ್ನ ಒಂದು ಹೇಳ್ಕೊಳ್ಳಿ. ಮತ್ತು ಯೂನಿವರ್ಸ್ಗೆ ಸಂದೇಶವನ್ನು ಹೇಗೆ ಬಿಡಬೇಕು ಅನ್ನೋದನ್ನು ನಿಮಗೆ ಡೌಟ್ ಬರ್ಬೋದು. ಇಲ್ಲಿ ಒಂದು ಚಿಕ್ಕ ಕತೆ ಹೇಳ್ತೀನಿ. ಅಕ್ಬರ್ ಚಕ್ರವರ್ತಿ ಎಲ್ಲರಿಗೂ ಗೊತ್ತೇ ಇರ್ತಾರೆ. ಸೊ ಅಕ್ಬರ್ ಚಕ್ರವರ್ತಿಗೆ ಅಸಿಸ್ಟೆಂಟ್ಸ್ ಇರ್ತಾರಲ್ವ. ಸೊ ರಾಜ ಅಂದಮೇಲೆ ಅಸಿಸ್ಟೆಂಟ್ಸ್ ಇದ್ದೇ ಇರ್ತಾರೆ. ಆ ಅಸಿಸ್ಟೆಂಟ್ಸು ಒಂದಿನ ಅವ್ರ ಲೈಫಲ್ಲಿ ಏನೋ ಬೇಡಿಕೆ ಇರುತ್ತೆ, ನಮ್ಮ ರಾಜನ ಹೋಗಿ ಕೇಳೋಣ ಅಂತ ಅವರ ಒಂದು ರಾಜ್ಯ ಇರುತ್ತಲ್ವ, ರಾಜರದು ಒಂದು ಪರಿಪಾಲನೆ, ಅವರ ಒಂದು ದೊಡ್ಡ ಮಹಲ್ ಇರುತ್ತಲ್ಲ, ಅದು ಎಂಟ್ರೆನ್ಸ್ಗೆ ಹೋಗ್ತಾ ಇರ್ತಾನೆ. ಅವಾಗ ಏನಂತ ಒಂದು ಚಿತ್ರ ಅವನಿಗೆ ಕಾಣಿಸುತ್ತೆ. ಅಂದರೆ ಆ ಅಕ್ಬರ್ ಮಹಾರಾಜನೇ ವಿಶ್ವವನ್ನು ಬೇಡ್ಕೊತಾ ಇರ್ತಾನೆ. ಆ ಟೆರೆಸ್ ಮೇಲೆ ಕೂತ್ಕೊಂಡು ಅಲ್ಲಾ ಅಕ್ಬರ್ ಅಂತ ಇರ್ತಾನೆ, ಅಕ್ಬರ್ ಅಲ್ಲಾ ಅಂತ ಇರ್ತಾರೆ. ಸೊ ಇಲ್ಲಿ ಅವರು ದೇವ್ರನ್ನ ಅವರು ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಯಾರು? ರಾಜ್. ಆ ವೀಕ್ಷಣೆ ಮಾಡಿ ಬಂದಿರ್ತಾನಲ್ಲ, ಅವನೇನೋ ಬೇಡಿಕೆ ಎತ್ಕೊಂಡು ಬಂದಿರ್ತಾನಲ್ಲ ಸೇವಕನಾಗಿರೋನು, ಅವನಿಗನ್ಸುತ್ತೆ ಇಷ್ಟು ದೊಡ್ಡ ಮಹಾರಾಜನೇ ವಿಶ್ವದ ಹತ್ರ ಕೇಳ್ತಾ ಇದ್ದಾರೆ, ಯೂನಿವರ್ಸ್ನ ಬೇಡ್ಕೊತಾ ಇದ್ದಾನೆ. ಸೊ ನಾನು ಇವನ ಹತ್ರ ಏನು ಬೇಡೋದು, ಸೊ ನಾನು ಡೈರೆಕ್ಟಾಗಿ ಯೂನಿವರ್ಸ್ನೇ ಬೇಡಬಲ್ಲೆ ಅಂತ ಡಿಸೈಡ್ ಆಗಿ ಅವನಿಗೇನು ಬೇಕೋ ಆವತ್ತಿಂದ ಏನಕ್ಕೆ ಬೇಕು, ಎಷ್ಟು ಬೇಕು, ಯಾವಾಗ ಬೇಕು ವಿತ್ ಕ್ಲಾರಿಟಿ ಯೂನಿವರ್ಸ್ಗೆ ಮೆಸೇಜ್ನ ಬಿಡ್ತಾ ಇರ್ತಾನೆ. ಸೊ ಅವನಿಗೆಲ್ಲ ಸಿಗ್ತಾ ಇರುತ್ತೆ. ಅದೇ ರೀತಿ ನಿಮ್ಮ ಲೈಫಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ ಯಾರ ಒಂದು ಇಲ್ಲಿ ಅಗತ್ಯ ಬೇಕಾಗಿಲ್ಲ. ಅಂದರೆ ನಿಮ್ಮ ಮೆಸೇಜ್ ನೀವೇ ಡೈರೆಕ್ಟ್ ಯೂನಿವರ್ಸ್ಗೆ ಬಿಡುಗಡೆ ಮಾಡ್ಬೋದು. ನಾವೆಲ್ಲ ಗೈಡೆನ್ಸ್ ಕೊಡ್ತೀವಿ ಅಷ್ಟೇ, ಆದರೆ ನಿಮ್ಮ ಇಷ್ಟಾರ್ಥಗಳನ್ನು ನಮ್ಮ ಮೆಸೇಜ್ ರೂಪದಲ್ಲಿ ನಾವು ಬಿಡುಗಡೆ ಮಾಡಲಿಕ್ಕೆ ಅದು ಆಗುತ್ತೆ. ಬಟ್ ಲೇಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಈಗ ಸೇವಕನೋಗಿ ರಾಜನ ಹತ್ರ ಬೇಡ್ಕೊಳ್ಳೋದು, ರಾಜನೋಗಿ ಮತ್ತು ಯೂನಿವರ್ಸ್ ಹತ್ರ ಬೇಡ್ಕೊಳ್ಳೋದು, ಅದು ಲಾಂಗ್ ಪ್ರೊಸೆಸ್ ಇರುತ್ತೆ.
ನೀವೇ ಡೈರೆಕ್ಟಾಗಿ ಯೂನಿವರ್ಸ್ನ ಕನೆಕ್ಟ್ ಆದರೆ, ಅಂದರೆ ಆ ಸೇವಕನೇ ಡೈರೆಕ್ಟಾಗಿ ಕನೆಕ್ಟ್ ಆದರೆ ಇನ್ನೂ ಈಸಿ ಆಗುತ್ತಲ್ವ, ಒಂದು ಸ್ಟೆಪ್ ಆದರೂ ಈಸಿ ಆಗುತ್ತಲ್ಲ. ಸೊ ಹಾಗಾಗಿ ಮಧ್ಯವರ್ತಿಗಳನ್ನು ಆದಷ್ಟು ಫಿಲ್ಟ್ರ್ ಮಾಡಬೇಕು ಯೂನಿವರ್ಸ್ಗೆ ನಾವು ಕನೆಕ್ಟ್ ಆಗೋದ್ರಲ್ಲಿ. ಮೆಸೇಜ್ ತಿಳ್ಕೊಳ್ಳಿ, ಆದರೆ ನೀವು ಇನ್ವಾಲ್ವ್ ಆಗಬೇಕು. ಈಗ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರೂ ನಿಮಗೆ ದುಡ್ಡು ಬಂದುಬಿಡುತ್ತಾ ಅಂದರೆ ಇಲ್ಲ, ನೀವು ಇನ್ವಾಲ್ವ್ ಆಗಬೇಕು. ನಾವು ಹೇಳಿರೋ ಪಾಯಿಂಟ್ಸ್ ಪ್ರಕಾರ ಅದನ್ನು ಫಾಲೋ ಮಾಡಬೇಕು, ಅದನ್ನು ನಿಮ್ಮ ಲೈಫಲ್ಲಿ ನೀವು ತುಂಬಿಸ್ಕೊಬೇಕು. ಆ ನಿಮ್ಮ ಮನಸ್ಸು ಅಂತರಾಳದಿಂದ ಆ ಫೀಲಿಂಗ್ಸ್ನ ಬಿಡುಗಡೆ ಮಾಡಬೇಕು. ಮತ್ತು ಇಲ್ಲಿ ಇನ್ನೊಂದು ಮಾತು, ನಿಮ್ಮ ಒಂದು ಇಷ್ಟಾರ್ಥಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ ಹತೋಟಿನಲ್ಲಿ ಇಟ್ಕೋಬೇಡಿ. ಅದನ್ನು ಲಿಮಿಟೇಷನ್ಸ್ ಮಾಡ್ಕೋಬಾರ್ದು, ಕಂಟ್ರೋಲ್ ಮಾಡ್ಕೋಬಾರ್ದು, ಸ್ವೇಚ್ಛೆಯಾಗಿ ಬಿಡುಗಡೆ ಮಾಡಬೇಕು ಥಾಟ್ಸ್ ಅನ್ನೋದು. ಸೊ ಇಲ್ಲಿ ಹೇಳೋದ್ನಲ್ಲ, ಈ ರೀತಿ ಅಕ್ಬರ್ ಮಹಾರಾಜನು ಯಾವ ರೀತಿ ಬೇಡ್ತಾ ಇದ್ದಾನೋ ಆ ಸೇವಕ ನೋಡಿದ್ದಾನೆ. ಸೊ ಅವನೇ ಡೈರೆಕ್ಟಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಾನೆ, ಅವನಿಗೆ ಏನು ಬೇಕೋ ಎಲ್ಲ ಪಡಿತಾನೆ. ಆವಾಗ ಅವನ ಜೀವನದಲ್ಲಿ ಸಂಪೂರ್ಣತ್ವವನ್ನು ಈಸಿಯಾಗಿ ತುಂಬಿಸ್ಕೊಳ್ತಾನೆ. ಸೊ ಹಾಗಾಗಿ ನಾವೇನು ಹೇಳಬೇಕಂದ್ರೆ, ಸಂಬಂಧಗಳಾಗಿರಬಹುದು, ಯಾಕಂದರೆ ಇಲ್ಲಿ ಯೂನಿವರ್ಸ್ ನಿಯಮಗಳು ಏನು ಅನ್ನೋದು ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಕಷ್ಟ ಇರುತ್ತೆ, ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಕೊಡೋ ಸಂದೇಶ ಏನಿರುತ್ತೆ ಅದು ಕ್ಲಾರಿಟಿ ಇರಬೇಕು. ನಾವು ಕೇಳ್ತಾ ಇದ್ದೀವಿ ಕೊಡುತ್ತೆ ಯೂನಿವರ್ಸ್ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಏನಕ್ಕೆ ಕೇಳ್ತಾ ಇದ್ದೀರಾ, ಅದು ಕ್ಲಿಯರ್ ಇಂಟೆನ್ಷನ್ ಇರಬೇಕು. ಸೊ ಎಷ್ಟು ಕೇಳ್ತಾ ಇದ್ದೀರಾ, ಯಾವಾಗ ಬೇಕು ಅನ್ನೋದು ನಂಬಿಕೆ ಇರಬೇಕು, ಯೂನಿವರ್ಸ್ ಮೇಲೆ ನಂಬಿಕೆ ಇರಬೇಕು. ಹಾಗಾಗಿ ಯೂನಿವರ್ಸ್ಗೆ ಪ್ರತಿನಿತ್ಯ ಏನು ಹೇಳಬೇಕು, ನಾವು ಪ್ರೀತಿಸಿರೋರ ಮೇಲೇ ತಾನೇ ಹೆಚ್ಚು ನಂಬಿಕೆ ಇಡ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ ಐ ಲವ್ ಯೂನಿವರ್ಸ್ ಅಂತ ಹೇಳ್ಕೊಳ್ಳಿ, ಆಲ್ ಮೈ ನೀಡ್ಸ್ ಕಂಪ್ಲೀಟೆಡ್ ಅಂತ ಪ್ರತಿನಿತ್ಯ ಹೇಳ್ಕೊಳ್ಳಿ. ಆವಾಗ ನಿಮಗೇನು ಬೇಕೋ ಎಲ್ಲ ಅದು ಸಾಧ್ಯ ಆಗಿದೆ ಅಂತ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಆವಾಗ ಅದು ಖಂಡಿತ ನಿಮ್ಮ ಲೈಫಲ್ಲಿ ಆಗುತ್ತೆ. ನೀವೊಂದು ಪೊಸಿಷನ್ನ ಬಯಸ್ತಾ ಇರ್ತೀರ, ಆಲ್ರೆಡಿ ನೀವು ಆ ಸೀಟಲ್ಲಿ ಕೂತ್ಕೊಂಡಂಗೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಅದು ಟ್ರೂ ಆನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅದು ಸಿಕ್ಕಿರೋದಕ್ಕೆ, ನಿಮ್ಮ ವಿಜುವಲೈಸೇಷನಲ್ಲಾದರೂ ಅದು ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸನ್ನು. ಸೊ ವಿಜುವಲೈಸೇಷನಲ್ಲಿ ಸಿಕ್ಕಿರೋದು ನಿಜ ಜೀವನದಲ್ಲಿ ಸಿಗೋದಕ್ಕೆ 1-2 ತಾಸು ಡಿಲೇ ಆಗ್ಬೋದು ಅಷ್ಟೇ. ಸೊ ಹಾಗಾಗಿ ಈ ರೀತಿ ನಿಮ್ಮ ಥಾಟ್ಸ್ನ ಸ್ವೇಚ್ಛೆಯಾಗಿ, ಅಂದರೆ ಏನೂ ಒಂದು ಗೊಂದಲ ಇಲ್ಲದರೆ, ಯಾವುದೂ ಒಂದು ಮೀಡಿಯೇಟರ್ ಇಲ್ಲದೆ ಯೂನಿವರ್ಸ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿ. ಹಾಗಾಗಿ ಪ್ರತಿದಿನ ನಿಮ್ಮ ಇಷ್ಟಾರ್ಥಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ ಡೌಟ್ಸ್ ಬೇಕಾಗಿಲ್ಲ. ಏನು ಬೇಕು, ಎಷ್ಟು ಬೇಕು, ಯಾವಾಗ ಬೇಕು, ಯಾವುದ್ರ ಬಗ್ಗೆ ಅನ್ನೋದು ಸ್ಪಷ್ಟತೆಯನ್ನು ನಾವು ಯೂನಿವರ್ಸ್ಗೆ ಬಿಡುಗಡೆ ಮಾಡಬೇಕಾಗುತ್ತೆ. ಈ ಸೆಂಟೆನ್ಸ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ. ಇವಾಗ ನಾನು ಹೇಳಿದ್ನಲ್ಲ, ಎಸ್ ಎವ್ರಿಥಿಂಗ್ ಈಸ್ ಪಾಸಿಬಲ್, ಐ ಲವ್ ಯೂನಿವರ್ಸ್, ಆಲ್ ಮೈ ನೀಡ್ಸ್ ಕಂಪ್ಲೀಟೆಡ್, ಮತ್ತು ಫೈನಲಾಗಿ ಥ್ಯಾಂಕ್ ಯು ಯೂನಿವರ್ಸ್, ಇದನ್ನು ಹೇಳ್ಕೊಬೇಕು. ಸೊ ಸಂಪೂರ್ಣತ್ವ ಹೊಂದಿರೋ ಫೀಲಿಂಗ್ಸಲ್ಲಿ ನಾವು ಇದ್ರೇ ಸಂಪೂರ್ಣತ್ವ ಹೊಂದಿರೋ ಜೀವನದಲ್ಲಿ ನಾವಿರ್ತೀವಿ. ಎಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಎಲ್ಲಿ ವಿಜುವಲೈಸೇಷನಲ್ಲಿ ಅನುಭವಿಸಿ ಫಸ್ಟು, ಆವಾಗ ರಿಯಲೈಸೇಷನಲ್ಲಿ ಆಗುತ್ತೆ, ಅದು ರಿಯಲ್ ಲೈಫಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ 4 ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಎಲ್ಲೋ ಪ್ರತಿಯೊಂದು ವ್ಯಕ್ತಿ ಡೆವಲಪ್ಮೆಂಟ್ ಕಡೆ ಹೆಜ್ಜೆ ಇಟ್ಟಾಗಲೂ ಸಹ ಜೀವನದಲ್ಲಿ ಹಣ ವಿಷಯದಲ್ಲಿ ಎಡವಟ್ಟುಗಳು ಮಾಡ್ಕೊತಾ ಇರಬಹುದು. ಎಲ್ಲೋ ಒಂದು ಕಡೆ ಕೃತಜ್ಞತೆ ಮಿಸ್ ಮಾಡಬಹುದು, ಅಥವಾ ಥಾಟ್ಸ್ನ ಬಿಡುಗಡೆ ಮಾಡೋದ್ರಲ್ಲಿ ಮಿಸ್ ಮಾಡಬಹುದು, ಅಥವಾ ಬೇರೆಯವರು ಮುಂದುವರಿತಾ ಇದ್ದಾರೆ ಅಂತ ಈರ್ಷ್ಯೆ ಅಸೂಯೆ ತೋರಿಸೋದ್ರಲ್ಲಿ ಅವರು ಒಂದು ಹೆಜ್ಜೆ ಮುಂದಿರ್ಬೋದು. ಇವೆಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಈ ವಿಡಿಯೋ ಮುಖಾಂತರ ಇಂಥ ಕೂಡ ಕೆಲವರಿಗೆ ಸಂದೇಶ ಅನ್ನೋದು ತಲುಪುತ್ತೆ. ಹಾಗಾಗಿ 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.